13 ಮಾಡಲು ಸಿಂಗಲ್ ಓನರ್ 5 ಲಕ್ಷ. 5 ಲಕ್ಷ ಫೈನಲ್. ಡೀಸೆಲ್ ವೆಹಿಕಲ್. 14 ಮಾಡಲು ಸಿಂಗಲ್ ಓನರ್ 5 ಲಕ್ಷ ಫೈನಲ್. ಸೊ ನೋಡ್ತಾ ಇರ್ಬೋದು ಫುಲ್ ಟಾಪ್ ಅಂಡ್ ಗಾಡಿ, ಅಲೈ ವೀಲ್ಸ್ ಎಲ್ಲ ಬರ್ತೈತೆ ನಿಮ್ಗೆ, ಫುಲ್ ಪ್ಯಾಕ್ಡ್ ವೆಹಿಕಲ್. ಇದ್ರಲ್ಲೂ ಕೂಡ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಟೈಟಾನಿಯಂ ಗಾಡಿ. ಹುಂಡೈ ಇಲೈಟ್ i20 ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 5 ಲಕ್ಷ ಕೊಡೋಣ. 5 ಲಕ್ಷ ಫೈನಲ್. 15 ಮಾಡಲು 5 ಲಕ್ಷ 5 ಲಕ್ಷ ಕೊಡೋಣ. ಓಕೆ. ಅಂಡ್ ಅದೇ ತರ ನೋಡ್ತಾ ಇರ್ಬೋದು XL7 ಬ್ರ್ಯಾಂಡ್ ನ್ಯೂ ಕಾರ್, ಕಡಿಮೆ ಓಡಿರೋ ಕಾರು, ಸಿಂಗಲ್ ಓನರ್ ಕಾರು. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 21 ಮಾಡಲು. ಓಕೆ. 21 ಮಾಡಲು ಸಿಂಗಲ್ ಓನರ್ ಆಲ್ಫಾ. ಓಕೆ. 12 ಲಕ್ಷ ಹೇಳ್ತಾ ಇದೀನಿ, ನೆಗೋಷಿಯಬಲ್. ಸೊ ನೋಡ್ತಾ ಇರ್ಬೋದು ಕಾರ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಕಾರ್ ಮಾತ್ರ ಸಿಂಗಲ್ ಓನರ್ ಸೂಪರ್ ಆಗಿದೆ ನಿಮ್ಗೆ. XL7 ಫುಲ್ ಟಾಪ್ ಅಂಡ್ ಗಾಡಿ. ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಅಂಡ್ ಅದೇ ತರ ಬ್ರ್ಯಾಂಡ್ ನ್ಯೂ ಇದು ಬಂದ್ಬಿಟ್ಟು ಮಹೇಂದ್ರ ಬೊಲೆರೋ ಆಫ್ ರೋಡ್ ಗೆ ಮಾತ್ರ ಸೂಪರ್ ಆಗಿರುತ್ತೆ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 16 ಮಾಡಲು. ಓಕೆ. ಸೆಕೆಂಡ್ ಓನರ್ 80,000 ಓಡಿದೆ. 7 ಲಕ್ಷ ನೆಗೋಷಿಯಬಲ್. ಓಕೆ. ಸೊ ಆಫ್ ರೋಡ್ ಗೆ ಮಾತ್ರ ಕಿಂಗ್ ಅಂತಾನೆ ಹೇಳ್ಬೋದು. ಮಹೇಂದ್ರ ಬೊಲೆರೋ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಸೈಡ್ ಎಲ್ಲ ಮೇಂಟೆನೆನ್ಸ್ ಯಾವ ತರ ಅಂತ ಹೇಳ್ಬಿಟ್ಟು. ಫೋರ್ಡ್ ಇಕೋಸ್ಪೋರ್ಟ್ ಮಾಡ್ಲು ಪ್ರೈಸ್. ಅಂಡ್ ಅದೇ ತರ ಇಲ್ಲೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಬರ್ತೈತೆ ಸರ್. 13 ಮಾಡಲು ಸಿಂಗಲ್ ಓನರ್. ಓಕೆ. 5 ಲಕ್ಷ ಹೇಳ್ತಾ ಇದೀವಿ, ನೆಗೋಷಿಯಬಲ್. 5 ಲಕ್ಷ ನೆಗೋಷಿಯಬಲ್. 13 ಮಾಡಲು ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ? 1 ಲಕ್ಷ ಓಡಿದೆ ಪೆಟ್ರೋಲ್. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸ್ವಿಫ್ಟ್ ವೈಟ್ ಕಲರ್ ಹುಡ್ಕೋರ್ಗೆ ದಿ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಒಳ್ಳೆ ರೀಸೇಲ್ ವ್ಯಾಲ್ಯೂ ಕೂಡ ಇರುತ್ತೆ. ನಿಸಾನ್ ಮ್ಯಾಗ್ನೆಟ್ ನನ್ನ ಹತ್ರ 4 ಕಾರ್ ಇದೆ. 4 ಕಾರ್ ಇದೆ. 5 ಕಾರ್ ಇದೆ. 5 ಕಾರ್ ಒಂದು ಕಾರ್ ಸೇರಾಯ್ತು. ಓಕೆ. ಇನ್ನ 4 ಕಾರ್ ಇದೆ. ಇನ್ನು 4 ಕಾರ್ ಇದೆ. ಸೊ ಇದು ಶೋರೂಮ್ ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ತಗೋಬೇಕಂದ್ರೆ ಎಷ್ಟಾಗುತ್ತೆ ಸರ್? ಸರ್ ಶೋರೂಮ್ ಹೋದ್ರೆ ನೀವು 14 ಲಕ್ಷ ಇದೆ. 14 ಲಕ್ಷ ಆಗುತ್ತೆ. ಸೊ ನಿಮ್ ಹತ್ರ ತಗೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 5 ಲಕ್ಷ ಡಿಸ್ಕೌಂಟ್. 9 ಲಕ್ಷ ಕೊಡ್ತೀನಿ. ಯಾರು ತಗೋತಾರೆ ಅವರೇ ಫಸ್ಟ್ ಓನರ್ ಆಗ್ತಾರೆ. ಅವರೇ ಫಸ್ಟ್ ಓನರ್. ಅಂಡ್ ಈ ವೆಹಿಕಲ್ ಬಗ್ಗೆ ಇನ್ವೆಸ್ಟ್ ಮಾಡೋದು. ಇದು ಕೂಡ ಸೇಮ್ ಫುಲ್ ಟಾಪ್ ಅಂಡ್ ಗಾಡಿ. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ ನಿಮ್ಗೆ. ಇದು ಮ್ಯಾನ್ಯುವಲ್, ಅದು ಆಟೋಮೆಟಿಕ್. ಇದು ಬಂದ್ಬಿಟ್ಟು ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು M9 ಕಾರ್ಸ್ ಹತ್ರ ಇದೀವಿ. ಸೊ ಇದು ಬಂದ್ಬಿಟ್ಟು ಈಸಿ ಲೊಕೇಶನ್ ನಿಮ್ಗೆ. ಇಂಡಸ್ಟ್ರಿಯಲ್ ಇದು ಕಂಠೀರವ ಸ್ಟುಡಿಯೋ ಹತ್ರ ಬರುತ್ತೆ, ರಿಂಗ್ ರೋಡ್ ಹತ್ರ ನಿಯರ್ ಬೈ. ಸೊ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ನಿಮ್ಗೆ. ಅಂಡ್ ಇದು ಬಂದ್ಬಿಟ್ಟು ಗೊರಗುಂಟಪಳ್ಳಿ ನಿಂಗ್ ಸೈಟ್ ಬಂದ್ರೆ ರಾಜ್ಕುಮಾರ್ ಸಮಾಧಿ ಹತ್ರನೇ ಬರುತ್ತೆ ನಿಮ್ಗೆ ಆಲ್ಮೋಸ್ಟ್. ಸೊ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವಾಗ ಸರ್ ರೆಡಿ ಆಗಿದ್ರೆ. ಸೊ ಈ ಶೋರೂಮ್ ಅಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾವು ವಿಡಿಯೋ ಮಾಡ್ತಿರೋದು. ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್. ನಮಸ್ಕಾರ ಸರ್. ಫಸ್ಟ್ ಸಲ ವಿಡಿಯೋ ಮಾಡ್ತಾ ಇದೀವಿ. ಇವಾಗ ಸದ್ಯಕ್ಕೆ ನಿಮ್ ಶೋರೂಮ್ ಅಲ್ಲಿ ಎಷ್ಟು ಕಾರ್ಸ್ ಇದೆ ಸರ್? ಒಂದು 15-20 ಕಾರ್ ಇದೆ. 15-20 ಗಾಡಿ ಇದೆಯಾ ಸರ್? ಬೇರೆ ಕಡೆನೂ ಇದೆ ನಮ್ದು ಗೋಡನ್. ಓಕೆ. ಬೇರೆ ಕಡೆ ಇನ್ನು ಪಾರ್ಕಿಂಗ್ ಎಲ್ಲ ಪಾರ್ಕಿಂಗ್ ಇದೆ, ಅಲ್ಲೂ ಇದೆ ಗಾಡಿ. ಇವಾಗ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ ಶೋರೂಮ್ ಅಲ್ಲಿ ಎಷ್ಟು ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಅದೇ 1.5 ಲಕ್ಷದಿಂದಾನು ಇದೆ. ಐಕಾನ್ ಇದೆ 1.5 ಲಕ್ಷಕ್ಕೆ. 1.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಲೋನ್ ಯಾವ ಮಟ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಿಮ್ಗೆಲ್ಲ 70% 80% ಲೋನ್ ಮಾಡ್ಕೊಡ್ತೀವಿ. ಲೋನ್ ಆಗುತ್ತೆ ಸರ್. ಇವಾಗ ನಿಮ್ ಶೋರೂಮ್ ಲೊಕೇಶನ್ ಒಂದ್ಸಲ ಹೇಳ್ಬಿಡಿ ಸರ್, ಎಲ್ಲಿ ಬರುತ್ತೆ ಇದು ಕರೆಕ್ಟ್ ಆಗಿ? ಸರ್ ಗೊರಗುಂಟೆಪಳ್ಳಿ ಸಿಗ್ನಲ್ ಇಂದ ಬಂದ್ರೆ ಸ್ಟ್ರೈಟ್. ಓಕೆ. ಬಿಫೋರ್ ಫ್ಲೈಓವರ್ ಮುಂಚೆ ಲೆಫ್ಟ್ ಅಲ್ಲೇ ಇದೆ. ಫ್ಲೈಓವರ್ ಇಂದ ಈ ಕಡೆ ಬಂದ್ಬಿಟ್ರೆ ಸಾಕು, ನಿಮ್ಗೆ ಪಕ್ಕದಲ್ಲೇ ಸಿಗುತ್ತೆ. ಇಲ್ಲ ನೀವು ಬಸ್ಸಲ್ಲಿ ಬರಂಗಿದೆ ಡೈರೆಕ್ಟ್ ರಾಜ್ಕುಮಾರ್ ಸ್ಮಾರಕ. ಹೌದೌದು. ರಾಜ್ಕುಮಾರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಸ್ಮಾರಕ ಇದೆಯಲ್ಲ, ಹೌದೌದು. ಬಸ್ ಸ್ಟಾಪ್ ಬಸ್ಸಲ್ಲಿ ಬಂದ್ರೆ ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ. ಭಾರತ್ ಪೆಟ್ರೋಲ್ ಬಂಕ್ ಐತಲ್ಲ, ಭಾರತ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಬರುತ್ತೆ ಬಸ್ ಸ್ಟಾಪ್ ಇರೋದು. ಓಕೆ ಸರ್. ಆ ಕಡೆಯಿಂದ ಬಂದ್ರೆ ಕಂಟಿನ್ಯೂ ಸ್ಟಡಿಯಿಂದ. ಓಕೆ. ಅಂಡ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಲೋನು ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ? ಲೋನ್ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಓಕೆ. ಆಲ್ಮೋಸ್ಟ್ ಲೋನ್ ಮಾಡ್ಕೊಡ್ತೀವಿ. ಪ್ರೊಫೈಲ್ ಮೇಲೆ ಡಿಪೆಂಡ್ ಅದಲ್ಲ. ಓಕೆ. ಅಂಡ್ ಇವಾಗ ಸಾಕಷ್ಟು ಜನ ಇಷ್ಟಪಡುವಂತ ವೆಹಿಕಲ್ ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಜನ ಕಮೆಂಟ್ ಎಲ್ಲ ಮಾಡ್ತಾರೆ. ಮಾರುತಿ ಸುಜುಕಿ ಸ್ವಿಫ್ಟ್, ಅದು ಕೂಡ ವೈಟ್ ಕಲರ್ ಸಿಂಗಲ್ ಓನರ್ ಗಾಡಿ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೇಂಟೈನ್ ಇದೆ, ಆಕ್ಸಿಡೆಂಟ್ ಆಗಿಲ್ಲ, ಒರಿಜಿನಾಲಿಟಿ ಇದೆ. 13 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್. 80,000 ಓಡಿದೆ. ಈ ಗಾಡಿ ಏನ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಸರ್? ಸರ್ 5 ಲಕ್ಷ. 5 ಲಕ್ಷ 475 ಕೊಟ್ಬಿಡ್ತೀನಿ. 4,75,000. 13 ಮಾಡಲು ಸಿಂಗಲ್ ಓನರ್ ಲೋನ್ ಮಾಡ್ಕೊಡ್ತೀನಿ. ಓಕೆ. ಸೊ 100% ಲೋನ್ ಆಗುವಂತ ವೆಹಿಕಲ್ ಸ್ವಿಫ್ಟ್, ಅದು ಕೂಡ ಪೆರಲ್ ವೈಟ್ ಕಲರ್. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ನಿಮ್ಗೆ ಇದು ಲೆದರ್ ಇಂಟೀರಿಯರ್ಸ್, ಅದೇ ತರ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್, ಡಿಫಾಗರು, ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ ಸರ್. 4,70,000. 4,75,000 ಫೈನಲ್. ಓಕೆ. 4,75,000 ಫೈನಲ್. ಅದೇ ತರ ಹುಂಡೈ i20 ಇಲೈಟ್, ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್, ಮಿಡಿಲ್ ವೇರಿಯಂಟ್, VT ಇಂಜನ್ ಬರುತ್ತೆ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 15 ಮಾಡಲು ಸೆಕೆಂಡ್ ಓನರ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಟೈರ್ ಎಲ್ಲ ಹೊಸದಿದೆ, ಗಾಡಿ ವೆಲ್ ಮೇಂಟೆನೆನ್ಸ್, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. 5 ಲಕ್ಷ ಸರ್. 5 ಲಕ್ಷ. ಸೊ ಇದು ಕೂಡ
ಲೋನ್ ಆಗುತ್ತೆ. ಕಂಪ್ಲೀಟ್ ಆಗಿ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಅಂಡ್ ಈ ಗಾಡಿಯಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅದೇ ತರ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ನಿಮ್ಗೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ 100% ಲೋನ್ ಆಗುವಂತ ವೆಹಿಕಲ್ ಈವನ್ ಈ ಗಾಡಿ ಕೂಡ. ಸರ್, ಈ ಕಾರ್ಗೆ ಇನ್ನೂ ಒಂದ್ಸಲ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? 5,25,000 ಹೇಳೋದು, 5 ಲಕ್ಷ ಮಾಡ್ಕೊಡ್ತೀವಿ. 5 ಲಕ್ಷ. ಸರ್, ಈ ಗಾಡಿ ಒಂದು 4 ಲಕ್ಷ ಆಗ್ಬಿಡುತ್ತೆ. 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಗಾಡಿ ಸಿಕ್ಬಿಡುತ್ತಾ ಸರ್? 2 ಬೇಡ, 1.5 ಮಾಡೋದು. 1.5 ಸಾಕು ಅಷ್ಟೇ. ಓಕೆ, ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಅಂಡ್ ಅದೇ ತರ ಫೋರ್ಡ್ ಇಕೋ ಸ್ಪೋರ್ಟ್ ಕಡಿಮೆ ಓಡಿರುವಂತ ವೆಹಿಕಲ್, ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 13 ಮಾಡೋದು, ಸಿಂಗಲ್ ಓನರ್. ಓಕೆ, ಎಲ್ಲ ಶೋರೂಮ್ ಮೇಂಟೈನ್ ಇದೆ. ಶೋರೂಮ್ ತಗೊಂಡೋಗಿ ತೋರಿಸಿ ಚೆಕ್ ಮಾಡ್ಕೋಬಹುದು. ಇಂಜಿನ್ ಎಲ್ಲ ಸೂಪರ್ ಆಗಿದೆ. ಮಿನಿ ಎಕ್ಸ್ವಿ ಅಂತಾನೆ ಹೇಳ್ಬೋದು. ಇದು ಬಂದು 80,000 ಓಡಿದೆ. 13 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು 5 ಕಾಲ ಹೇಳ್ತಾ ಇದೀನಿ. 5 ಲಕ್ಷ ಕೊಡ್ತೀನಿ ಸರ್. ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀನಿ. ಇನ್ನು ಕೂಡ ನೆಗೋಷಿಯಬಲ್ ಆಗುತ್ತೆ. ಮುಂದೆಗಡೆ ನೋಡ್ಕೊಂಡು, ಸಿಪಿಲ್ ನೋಡ್ಕೊಂಡು. ಸೊ ಇದು ಬಂದ್ಬಿಟ್ಟು ಟೈಟಾನಿಯಂ ಫುಲ್ ಟಾಪ್ ಎಂಡ್ ಗಾಡಿ. ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ, ನೋಡ್ತಾ ಇರ್ಬೋದು. ಕಂಪನಿ ಫಿಟೆಡ್ ಅಲೈ ವೀಲ್ಸ್ ಬರುತ್ತೆ ನಿಮ್ಗೆ. ಅದು ಕೂಡ ಆರೆಂಜ್ ಕಲರ್, ಫುಲ್ ಟಾಪ್ ಎಂಡ್ ಗಾಡಿ. ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್, ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಸೊ ಇಕೋ ಸ್ಪೋರ್ಟ್ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಗಾಡಿ ಕೂಡ ಇನ್ಬಿಲ್ಟ್ ಕ್ವಾಲಿಟಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ವೆಹಿಕಲ್ ಬಂದ್ಬಿಟ್ಟು. ಅಂಡ್ ನಿಮ್ಗೆ ಇದು 5 ಡೋರ್ ಬರುತ್ತೆ. ಇವನ್ ಬೂಟ್ ಸ್ಪೇಸ್ ಕೂಡ ನೋಡ್ತಾ ಇರ್ಬೋದು, ಎಷ್ಟು ಬೂಟ್ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಅಡಿಷನಲ್ ಆಗಿ ಟೈರ್ ಕೂಡ ಬರುತ್ತೆ ನಿಮ್ಗೆ. ಟೈರ್ ಇಲ್ಲಿ ಬರುತ್ತೆ. ಓಕೆ, ಟೈರ್ ಹಿಂದ್ಗಡೆ ಬರುತ್ತೆ. ಬೂಟ್ ಸ್ಪೇಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಅಡಿಷನಲ್ ಟೈರ್. ಸರ್, 5 lakhs ಸರ್? 525, 5 lakhs. 5 lakhs ಸರ್, ಲೋನ್ ಆಗುವಂತ ವೆಹಿಕಲ್. ಬನ್ನಿ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡೋಣ. ಓಕೆ. ಅಂಡ್ ಅದೇ ತರ ಇಲ್ಲಿ ಒಂದು ವೈಟ್ ಬೋರ್ಡ್ ಮಹೇಂದ್ರ ಗೋಲ್ಡ್ ಕ್ಯಾಂಪರ್ ವೆಹಿಕಲ್ ಇದೆ, ಫುಲ್ ಟಾಪ್ ಎಂಡ್ ಗಾಡಿ. ಹೇಳಿ ಸರ್. 21 ಮಾಡಲು ಸರ್, ಸಿಂಗಲ್ ಓನರ್ ಗಾಡಿ. ಓಕೆ, 47,000 ಓಡಿದೆ. 10 ಲಕ್ಷ ಕೊಟ್ಟು ಮಾಡಿದೆ. 10 ಲಕ್ಷ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಓಕೆ. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ ಗಾಡಿ. ಇದು 21 ಮಾಡಲ ಸರ್? ಇದು 21 ಬೊಲೆರೋ ಚಾಂಪರ್ ಗೋಲ್ಡ್ ZX ವೆಹಿಕಲ್. ಸೊ ಇದು ಕೂಡ ಸೇಮ್ ಆಸ್ ಇಟ್ ಇಸ್ ಬೊಲೆರೋ ತರ ಇರುತ್ತೆ. ಸ್ವಲ್ಪ ಆಫ್ ರೋಡ್ ಗೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು, ಅಡಿಷನಲ್ ಆಗಿ ಟ್ರಾಲಿ ಕೂಡ ಬರುತ್ತೆ. ಸರ್, 10 lakhs ಕೊಟ್ಟಿಂಗು. 10 lakhs ಲೋನ್ ಕೂಡ ಆಗುತ್ತೆ 100%. ಲೋನ್ ಎಲ್ಲ ಆಗುತ್ತೆ. ವೈಟ್ ಬೋರ್ಡ್ ಇದು. ವೈಟ್ ಬೋರ್ಡ್. ಓಕೆ. ಅಂಡ್ ಅದೇ ತರ ಇಲ್ಲೊಂದು XL6 ಸ್ಮಾರ್ಟ್ ಹೈಬ್ರಿಡ್ ಫುಲ್ ಟಾಪ್ ಎಂಡ್ ವೆಹಿಕಲ್ ಇದೆ, ಕಡಿಮೆ ಓಡಿರುವಂತ ವೆಹಿಕಲ್. ಇದು ಬಂದ್ಬಿಟ್ಟು ನಿಮ್ಗೆ ಫುಲ್ ಪ್ಯಾಕ್ಡ್ ವೆಹಿಕಲ್. ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸಾರ್ಸ್, ಡಿಫಾಗರ್, ABS, ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಕಂಪ್ಲೀಟ್ ಆಗಿ ಬರುತ್ತೆ. ಸೈಡ್ ಇದೆಲ್ಲ ಕ್ಲಾಡಿಂಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಒಂದ್ಸಲ ಇಂಟೀರಿಯರ್ಸ್ ನೋಡೋಣ ಯಾವ ತರ ಇದೆ ಅಂತ. ಸೇಮ್ ಇನೋವಾ ಕ್ರಿಸ್ಟಾ ಸರ್. ಹೌದು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ಟಚ್ ಸ್ಕ್ರೀನು, ಸೀಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಆಲ್ಮೋಸ್ಟ್ ನಿಮ್ಗೆ ಸೇಮ್ ಇನೋವಾ ಕ್ರಿಸ್ಟಾ, ಮಿನಿ ಇನೋವಾ. ಅಂಡ್ ಸರ್, ಇವಾಗ ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 21 ಮಾಡಲು, ಆಲ್ಫಾ ಬರೀ 10,000 ಓಡಿದೆ. XL6 ಬರೀ 10,000 ಕಿಲೋಮೀಟರ್. ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಓಕೆ. ಆಲ್ಫಾ ಟಾಪ್ ಎಂಡ್, ಆಮೇಲೆ ಹೈಬ್ರಿಡ್ HSBS. ಈ ಕಾರ್ಗೊಂದು ಇದು ಪ್ರೈಸ್ 12 ಲಕ್ಷ ಹೇಳ್ತಿದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಿ. 12 ಲಕ್ಷ ಕೋಟಿಂಗ್, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆ ಕಡೆ ಈ ಕಡೆ. ಲೋನೇ ಒಂದು 10 ಲಕ್ಷ ಆಗ್ಬಿಡುತ್ತೆ. 10 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ. ಬರೀ 2 lakhs ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು ನಿಮ್ಗೆ. 100% ಬ್ರ್ಯಾಂಡ್ ನ್ಯೂ ಕಾರ್, ಬ್ರ್ಯಾಂಡ್ ನ್ಯೂ ವೆಹಿಕಲ್. ಬರೀ ಕಿಲೋಮೀಟರ್ ಸರ್ ರನ್ ಆಗಿರೋದು ಅಷ್ಟೇ. ಬರೀ 2000 ಕಿಲೋಮೀಟರ್. 10,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಹೌದು. ಅಂಡ್ ಅದೇ ತರ ಲೋ ಬಡ್ಜೆಟ್ ಅಲ್ಲಿ ಏನಾರ ಕಾರು ತಗೊಳಂಗಿದ್ರೆ ಇಲ್ಲೊಂದು ಆಪ್ಷನ್ ಇದೆ. ನಾವು ಕಾರ್ ಕಲ್ತ್ಕೋಬೇಕು, ಕಾರ್ ಕಲ್ತ್ಕೊಳ್ಳೋರು. ಅಂಡ್ ಅದೇ ತರ ನಮ್ಗೆ ಲೋ ಬಡ್ಜೆಟ್ ಅಲ್ಲಿ ಒಳ್ಳೆ ವೆಹಿಕಲ್ ಬೇಕು ಲಾಂಗ್ ಹೋಗಕ್ಕೆ, ಈ ತರ ಕಾರ್ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಜೆಸ್ಟ್ ಮಾಡಬಹುದು. ಯಾಕಂದ್ರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಿಂಗಲ್ ಓನರ್ ಸರ್ ಇದು. ಹೌದು, ಸೆಕೆಂಡ್ ಓನರ್, ಕಡಿಮೆ ಓಡಿದೆ. FCL ರನ್ನಿಂಗ್ ಇದೆ, 70,000 ಓಡಿದೆ. 160 ಹೇಳ್ತೀನಿ, 1.5 ಕೊಡ್ತೀನಿ. 160, 150, 1.5 ಕೊಡ್ತೀನಿ ಫೈನಲ್. 1.5 ಫೈನಲ್. ಗಾಡಿ ಆಕ್ಸಿಡೆಂಟ್ ಇಲ್ಲ, ಒರಿಜಿನಲ್ ಇದೆ, ಫ್ರೀ ವೆಹಿಕಲ್. ಇಂಜಿನ್ ಎಲ್ಲ ಚೆನ್ನಾಗಿದೆ, ಗ್ಯಾರಂಟಿ ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು, ಫೋರ್ಡ್ ಐಕಾನ್ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಓಡಿಸಿರೋರಿಗೆ ಮಾತ್ರ ಈ ಗಾಡಿ ಬಗ್ಗೆ 100% ಗೊತ್ತಾಗುತ್ತೆ ನಿಮ್ಗೆ. ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಒಂದು ಒಳ್ಳೆ ಸಡನ್ ವೆಹಿಕಲ್ ಫೋರ್ಡ್ ಐಕಾನ್. 1,50,000 ಫೈನಲ್. 160 ಹೇಳ್ತಿರೋದು, 1.5 ಫೈನಲ್ ಮಾಡೋದು. ಓಕೆ. ಅಂಡ್ ಅದೇ ತರ ಮಹೇಂದ್ರ ಬೊಲೆರೋ ZLX ಒಂದು ವೆಹಿಕಲ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್, ಇದು 16 ಮಾಡಲು ZLX ಟಾಪ್ ಎಂಡ್. ಓಕೆ. ಸೆಕೆಂಡ್ ಓನರ್, 80,000 ಓಡಿದೆ. ಓಕೆ. 7 ಲಕ್ಷ ಹೇಳ್ತಾ ಇದೀವಿ, ನೆಗೋಷಿಯಬಲ್. 7 ಲಕ್ಷ ಸ್ವಲ್ಪ ನೆಗೋಷಿಯಬಲ್. 7 ಲಕ್ಷ ಹೇಳ್ತಾ ಇರೋದು, ಸ್ವಲ್ಪ ನೆಗೋಷಿಯಬಲ್. ಲೋನ್ ಮಾಡ್ಕೊಡ್ತೀವಿ. ಲೋನ್ ಆಗುತ್ತೆ, ಲೋನ್ ಕೂಡ ಆಗುತ್ತೆ. ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಫುಲ್ ಟಾಪ್ ಎಂಡ್ ಇದೆ, ಫುಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ.
ಸೊ ಮಹೇಂದ್ರ ರಫ್ ಅಂಡ್ ಟಫ್ ವೆಹಿಕಲ್ ಏನಾದ್ರು ಯೂಸ್ ಮಾಡಂಗಿದ್ರೆ ದಿ ಬೆಸ್ಟ್ ಆಪ್ಷನ್ ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ. ಇದು ಬಂದ್ಬಿಟ್ಟು ಗಾಡಿ ತುಂಬಾ ಚೆನ್ನಾಗಿದೆ ನಿಮ್ಗೆ. ಆಫ್ ರೋಡ್ ಗೆ ಮಾತ್ರ ಕಿಂಗ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ರೂರಲ್ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ ಈ ಗಾಡಿನ. ಅಂಡ್ ಅದೇ ತರ ಸಾಕಷ್ಟು ಜನ ಎಲ್ಲ ಇಕೋನ ಕೇಳ್ತಾ ಇರ್ತೀರಾ. ಈ ಸಲ ಬಂದ್ಬಿಟ್ಟು ಒಂದು ಒಳ್ಳೆ ಇಕೋನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. 18 ಮಾಡಲು. ಒಳಗಡೆ ನೋಡಿದ್ರೆ ಇದು ಇಕೋನಾ ಇಲ್ಲಾಂದ್ರೆ ಇನೋವಾನಾ ಅಂತ ಅನಿಸ್ಬಿಡುತ್ತೆ ನಿಮ್ಗೆ. ಆ ತರ ಒಳಗಡೆ ಸೆಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಕ್ಲೀನ್ ಆಗಿ. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 18 ಮಾಡಲ್. ಓಕೆ. ಸಿಂಗಲ್ ಓನರ್ ಗಾಡಿ. ಓಕೆ. 40,000 ಓಡಿದೆ. 40,000 ಓಡಿದೆ. ಓಕೆ. ವೆಲ್ ಮೇಂಟೈನ್ ಇದೆ. ಶೋರೂಮ್ ಮೇಂಟೈನ್ ಇದೆ. ಓಕೆ. ಮಿಂಟ್ ಕಂಡೀಷನ್ ಇದೆ ಗಾಡಿ. ಇದು 5 ಸೀಟರ್ AC ಇದನ್ನ ನಾವು 7 ಸೀಟರ್ ಮಾಡಿದೀವಿ. ಬನ್ನಿ ತೋರಿಸ್ತೀವಿ. ಸೊ ನೋಡ್ತಾ ಇರ್ಬೋದು 5 ಸೀಟರ್ AC ಗಾಡಿನ 7 ಸೀಟರ್ ಮಾಡಿದ್ದಾರೆ. ಅಂಡ್ ಸೀಟಿಂಗ್ ಮಾತ್ರ ತುಂಬಾ ಇಷ್ಟ ಆಯ್ತು. ಬಕೆಟ್ ಸೀಟ್ ಹಾಕಿದೀವಿ. ಓಕೆ ಓಕೆ. ಕುತ್ಕೊಂಡು ನೋಡಿ ಫೋಲ್ಡಿಂಗ್ ಮಾಡ್ಕೋಬಹುದು. ಸೊ ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಕುತ್ಕೊಂಡು ಬೆಂಡಿಂಗ್ ಎಲ್ಲ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂತ. ಈ ತರ ಲಕ್ಸುರಿ ಇದೆ. ಸೊ ಇಷ್ಟು ಈ ರೇಂಜ್ ಗೆ ಕಂಫರ್ಟ್ ಇದೆ ನಿಮ್ಗೆ. ಆಲ್ಮೋಸ್ಟ್ ಇದು ನಾವೇ ಮಾಡ್ಸಿರೋದು. ಪರ್ಸನಲ್ ಆಗಿ ಮಾಡ್ತಿರೋದು. ನಾವೇ ಮಾಡ್ಸಿರೋದು. ಅಂಡ್ ಇವನ್ ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ. ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಜಾಸ್ತಿ ಓಡಿಲ್ಲ. ಜಸ್ಟ್ 40,000 ಕಿಲೋಮೀಟರ್ ಮಾತ್ರ ರನ್ ಆಗಿದೆ. ಟೈರ್ ಹಾಕ್ಸಿದೀವಿ. ಆರಾಮಾಗಿ 6 ಪೀಪಲ್ ಈಸಿಯಾಗಿ ಹೋಗ್ಬಿಡ್ಬೋದು ಈ ವೆಹಿಕಲ್ ಅಲ್ಲಿ. ಹಿಂದೆನೂ ಸೀಟ್ ಇದೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಅಲ್ವಾ ಸರ್ ಬರೋದು? ಪವರ್ ಸ್ಟೇರಿಂಗು AC. ಅಂಡ್ ಈ ಇಕೋಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? 480. 4,80,000. 4,80,000 ನ ಕೊಟ್ ಮಾಡ್ತಾ ಇದಾರೆ. ಇವನ್ ಟೈರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್. ಇವನ್ ಕಲರ್ ಇನ್ನೊಂದು 4-5 ವರ್ಷ ಹೋದ್ರು ಇದೇ ತರ ಇರುತ್ತೆ ಸರ್. 4,80,000. ಸೊ ಇಲ್ಲೊಂದು ಬ್ರ್ಯಾಂಡ್ ನ್ಯೂ ನಿಸಾನ್ ಮ್ಯಾಗ್ನೆಟ್ ಇದೆ. ಫುಲ್ ಟಾಪ್ ಎಂಡ್ ಗಾಡಿ. ಸೊ ಯಾರು ವೆಹಿಕಲ್ ನ ತಗೊಂತಾರೆ ಅವರೇ ಫಸ್ಟ್ ಓನರ್ ಆಗ್ತಾರೆ ಈ ವೆಹಿಕಲ್ ಗೆ. ನೋಡ್ತಾ ಇರ್ಬೋದು. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 21 ಮಾಡಲ್. ಓಕೆ. ಇದು ಬಂದು ನಿಸಾನ್ ಮ್ಯಾಗ್ನೆಟ್ ಪೆಟ್ರೋಲ್ 1.3 CVT ಆಟೋಮೆಟಿಕ್. ಓಕೆ ಓಕೆ. ಟರ್ಬೋ ಅಂದ್ರೆ ಎಲ್ಲಾ ಫೀಚರ್ ಇದೆ ಇದರಲ್ಲಿ. 600 ಡಿಗ್ರಿ ಕ್ಯಾಮ್ರಾ ಇದೆ. ಪ್ಯಾಕ್ಡ್ ವೆಹಿಕಲ್. 600 ಡಿಗ್ರಿ ಕ್ಯಾಮ್ರಾ ಇದೆ. 360 ಡಿಗ್ರಿ ಕ್ಯಾಮೆರಾ ಇದೆ. ಕ್ಯಾಮ್ರಾ ಇದೆ. ಆಮೇಲೆ LED ಇದೆ. ಓಕೆನಾ. ಕ್ರೂಸ್ ಕಂಟ್ರೋಲ್ ಇದೆ. ಕ್ರೂಸ್ ಕಂಟ್ರೋಲ್. ಆಮೇಲೆ ಆಫ್ ರೋಡಿಂಗ್ ಸಿಸ್ಟಮ್ ಎಲ್ಲ ಇದೆ. ಆಮೇಲೆ LED ಸ್ಕ್ರೀನ್ ಎಲ್ಲ ಬಂದ್ಬಿಟ್ಟು 360 ಡಿಗ್ರಿ ಕ್ಯಾಮೆರಾ ಬರುತ್ತೆ ಇಲ್ಲಿ. ನೀಟಾಗಿ ತೋರಿಸ್ತಾ ಇದ್ವಿ. ಸೊ 360 ಡಿಗ್ರಿ ಕ್ಯಾಮೆರಾ ಇಲ್ಲಿದೆ ನಿಮ್ಗೆ. ಅಂಡ್ LED ಸ್ಕ್ರೀನ್ ಬರುತ್ತೆ ನಿಮ್ಗೆ. ಅದೇ ತರ ಏರ್ ಬ್ಯಾಗ್. ಅಂಡ್ ಅದೇ ತರ ನಿಮ್ಗೆ LED ಮೀಟರ್ ಸ್ಟಾರ್ಟ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಪುಷ್ ಬಟನ್ ಸ್ಟಾರ್ಟ್. ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಇದು ನಿಮ್ಗೆ ಆಮ್ರೆಸ್ಟ್. ಸೊ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಇನ್ನೂ ಒಂದು ಏನಪ್ಪಾ ಸ್ಪೆಷಾಲಿಟಿ ಅಂದ್ರೆ ಯಾರು ವೆಹಿಕಲ್ ನ ತಗೊಂತಾರೆ ಅವರೇ ಫಸ್ಟ್ ಓನರ್ ಆಗ್ತಾರೆ ಈ ಗಾಡಿಗೆ. ಹೌದು. ಸೊ ಇದು ಬಂದ್ಬಿಟ್ಟು ಎಷ್ಟು ಕಿಲೋಮೀಟರ್ ರನ್ ಆಗಿರೋದು? ಬರೀ 27,000. ಓಕೆ. ಸೊ ಗಾಡಿ ಎಲ್ಲ ಈ ತರ ಇದೆ. ನಿಮ್ಗೆ ರೇರ್ ನೋಟ್ ಬಂದ್ರೆ ನಿಮ್ಗೆ ಡಿಫಾಗರ್ ಬರುತ್ತೆ. ಅಂಡ್ ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್. ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ, ಸೆನ್ಸರ್ಸ್ ಎಲ್ಲ ಬರುವಂತ ವೆಹಿಕಲ್. ಅಂಡ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು 9 lakhs. 9 lakhs ನೆಗೋಷಿಯಬಲ್ ಮಾಡಲ್. 100% ನಿಮ್ ಪ್ರೊಫೈಲ್ ಸೂಪರ್ ಆಗಿದೆ. 99% ಲೋನ್ ಆಗುತ್ತೆ. ಫುಲ್ ಫ್ಯೂಚರ್ ಇದೆ. ಓಕೆ ಓಕೆ. ಅಂಡ್ ಅದೇ ತರ ಇನ್ನೂ ಒಂದು ವೆಹಿಕಲ್ ಇದೆ ನೋಡ್ತಾ ಇರ್ಬೋದು. ಅದು ಕೂಡ ಸೇಮ್ ನಿಸಾನ್ ಮ್ಯಾಗ್ನೆಟ್. ಬಟ್ ಅದು ಬಂದ್ಬಿಟ್ಟು ಮ್ಯಾನ್ಯುವಲ್. ನಾವು ಇವಾಗ ತೋರಿಸಿರೋದು ಬಂದ್ಬಿಟ್ಟು ಆಟೋಮೆಟಿಕ್. ನಿಸಾನ್ ಮ್ಯಾಗ್ನೆಟ್ ಹತ್ರ 4 ಕಾರ್ ಇದೆ. 4 ಕಾರ್ ಇದೆ. 5 ಕಾರ್ ಇದೆ. 5 ಕಾರ್ ಒಂದು ಕಾರ್ ಸೇರಾಯ್ತು. ಓಕೆ. ಇನ್ನ 4 ಕಾರ್ ಇದೆ. ಇನ್ನು 4 ಕಾರ್ ಇದೆ. ಸೊ ಇದು ಶೋರೂಮ್ ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ತಗೋಬೇಕಂದ್ರೆ ಎಷ್ಟಾಗುತ್ತೆ ಸರ್? ಸರ್ ಶೋರೂಮ್ ಹೋದ್ರೆ ನೀವು 14 ಲಕ್ಷ ಇದೆ. 14 ಲಕ್ಷ ಆಗುತ್ತೆ. ಸೊ ನಿಮ್ ಹತ್ರ ತಗೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 5 ಲಕ್ಷ ಡಿಸ್ಕೌಂಟ್. 9 ಲಕ್ಷ ಕೊಡ್ತೀನಿ. ಯಾರು ತಗೋತಾರೆ ಅವರೇ ಫಸ್ಟ್ ಓನರ್ ಆಗ್ತಾರೆ. ಅವರೇ ಫಸ್ಟ್ ಓನರ್. ಅಂಡ್ ಈ ವೆಹಿಕಲ್ ಬಗ್ಗೆ ಇನ್ವೆಸ್ಟ್ ಮಾಡೋದು. ಇದು ಕೂಡ ಸೇಮ್ ಫುಲ್ ಟಾಪ್ ಎಂಡ್ ಗಾಡಿ. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ ನಿಮ್ಗೆ. ಇದು ಮ್ಯಾನ್ಯುವಲ್. ಅದು ಆಟೋಮೆಟಿಕ್. ಇದು ಬಂದ್ಬಿಟ್ಟು ಮ್ಯಾನ್ಯುವಲ್. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಅಲೈ ವೀಲ್ಸ್, ಟಚ್ ಸ್ಕ್ರೀನ್, ಪುಷ್ ಬಟನ್ ಸ್ಟಾರ್ಟ್, ಫ್ಯಾಬ್ರಿಕ್ ಸೀಟ್ಸ್, 360 ಡಿಗ್ರಿ ಕ್ಯಾಮೆರಾ, ಡಿಫಾಗರ್, ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. LED ಸ್ಕ್ರೀನ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು 9 lakhs ಕೋಟಿಂಗ್. ಏನೊಂದು 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು. ಆರಾಮಾಗಿ ನಿಮ್ಗೆ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಸಿಗುತ್ತೆ. ಸೊ ಯಾರು ವೆಹಿಕಲ್ ನ ತಗೊಂತಾರೆ ಅವರೇ ಫಸ್ಟ್ ಓನರ್ ಆಗ್ತಾರೆ. ಓಕೆ. ಸೊ ಇಲ್ಲೊಂದು i20 ಹುಡುಕೋರ್ಗೆ ಇಲ್ಲೊಂದು ಆಪ್ಷನ್ ಇದೆ. ಬರೀ 3 lakhs ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಸೊ ಲೊಕೇಶನ್ ಗೆ ಬಂದ್ರೆ ಗಾಡಿ ಏನಾರ ಇಷ್ಟ ಆಯ್ತು ಅಂದ್ರೆ ಇನ್ನೂ ಸ್ವಲ್ಪ ಆ ಕಡೆ 100% ಮಾಡ್ಕೊಡ್ತಾರೆ. ಇದು ಬಂದ್ಬಿಟ್ಟು ಆಸ್ಟಾ ಟಾಪ್ ಎಂಡ್ ಸರ್. ಆಸ್ಟಾ ಟಾಪ್ ಎಂಡ್. ಅದು ಕೂಡ ಡೀಸೆಲ್ ವೆಹಿಕಲ್. ಹೇಳಿ ಸರ್ ಡೀಟೇಲ್ಸ್. 11 ಮಾಡಲ್. ಓಕೆ. 4th ಓನರ್ ಅದನ್ನೋದು ಮೈನಸ್ ಅಷ್ಟೇ. ಓಕೆ. ಡೀಸೆಲ್ ವೆಹಿಕಲ್. 70,000 ಓಡಿದೆ. ಓಕೆ. ಗಾಡಿ ತುಂಬಾ ಕಂಡೀಷನ್ ಆಗಿದೆ. ಗುಡ್ ಕಂಡೀಷನ್ ಇದೆ. ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದಾರೆ ಸರ್? ಸರ್ 3.5 ಹೇಳೋದು. 3 ಲಕ್ಷ ಮಾಡ್ಕೊಡ್ತೀವಿ. 3 ಲಕ್ಷ ಫೈನಲ್. ಬೇಕಾದ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು. ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಆ ಕಡೆ ಈ ಕಡೆ ಮಾಡ್ಬೋದು.
ಡೀಸೆಲ್ ವೆಹಿಕಲ್ ಸೊ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಡೀಸೆಲ್ ವೆಹಿಕಲ್ ನಿಮ್ಗೆ. ಅಂಡ್ ಒಂದ್ ಬಡ್ಜೆಟ್ ಅಲ್ಲಿ ಡೀಸೆಲ್ ವೆಹಿಕಲ್ ಸಿಗ್ತೈತೆ ನಿಮ್ಗೆ. ಆಲ್ಮೋಸ್ಟ್ ನಿಮ್ಗೆ ಆಲ್ಟೋ ಕೇಟನ್ನೇ ಬರಲ್ಲ ಆ ಪ್ರೈಸ್ ಅಲ್ಲಿ. Hyundai i20 ಟಾಪ್ ಎಂಡ್, ಅದು ಕೂಡ ಡೀಸೆಲ್ ಕಾರು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಆಸ್ಟ್ರಾ ಫುಲ್ ಟಾಪ್ ಎಂಡ್ ಗಾಡಿ ಜಸ್ಟ್ 3 lakhs ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನಿಮ್ಗೆ.